ತಾಂಡೂರು ಮತ್ತು ಚಿಂಚೋಳಿ ರಾಜ್ಯ ಹೆದ್ದಾರಿ ಮಾರ್ಗದಲ್ಲಿ ಶುಕ್ರವಾರ ಸಂಜೆ ಸಿಮೆಂಟ್ ತುಂಬಿದ ಲಾರಿ, ಟ್ಯಾಂಕರ್ ಮತ್ತು ಚಿಂಚೋಳಿ ಬಸ್ ಹಾಗೂ ಆಟೋ ಮಧ್ಯೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಒಟ್ಟು 8 ಜನರ ಸ್ಥಿತಿ ಗಂಭೀರವಾಗಿದೆ. ತೆಲಂಗಾಣ ತಾಂಡೂರು ಕಡೆಯಿಂದ ಸಿಮೆಂಟ್ ತುಂಬಿದ ಲಾರಿ ಮಧ್ಯೆ ಆಟೋ ಡಿಕ್ಕಿ ತಪ್ಪಿಸಲು ಹೋಗಿ ಎದುರಿಗೆ ಬರುತ್ತಿದ್ದ ಚಿಂಚೋಳಿ ಘಟಕಕ್ಕೆ ಸೇರಿದ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬಸ್ನಲ್ಲಿದ್ದ 9 ಪ್ರಯಾಣಿಕರು ಗಂಭೀರವಾಗಿದ್ದಾರೆ. ಚಿಂಚೋಳಿ ವೆಂಕಟಾಪುರ ಗ್ರಾಮಕ್ಕೆ ಹೊರಟಿತ್ತು. ಘಟನೆಯಲ್ಲಿ ಬಸ್ ಚಾಲಕ ಮಹಮ್ಮದ್ ಲಾಲ್ ಪಟೇಲ್ ವಡ್ಕನಗರ್ ಮತ್ತು ನಿರ್ವಾಹಕ ವಿಜಯ್ ಕುಮಾರ್ ಗಂಭೀರವಾಗಿ, ಆಟೋ ಚಾಲಕ ಅಹಮದ್ ಇಲಿಯಾಸ್ ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆಯಲ್ಲಿ 5 ಪ್ರಯಾಣಿಕರಿಗೆ ತಲೆಪೆಟ್ಟಾಗಿದ್ದು 3 ಜನರಿಗೆ ಕೈಕಾಲು ಬೆನ್ನು ಮೂಳೆ ಪೆಟ್ಟಾಗಿದೆ. ಚಿಂಚೋಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಗಾಯಾಳುಗಳಿಂದ ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಮಹಮ್ಮದ್ ಗಫಾರ್ ನೇತೃತ್ವದಲ್ಲಿ ಎಲ್ಲ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೀದರ್ ಮತ್ತು ಕಲಬುರಗಿ ಬೀಮ್ಸ್ ಮತ್ತು ಜಿಮಸ್ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ ಮೂಲಕ ಸಾಗಿಸಲಾಗಿದೆ. ಗಾಯಾಳು ಹಿನ್ನೆಲೆ ಆಟೋ ಚಾಲಕರ ಸ್ಥಿತಿ ಬಹಳ ಚಿಂತಾಜನಕವಾಗಿದೆ. ಘಟನಾ ಸ್ಥಳಕ್ಕೆ ಸಿಪಿಐ ಕಪಿಲ್ ದೇವ್, ಪಿಎಸ್ಐ ಗಂಗಮ್ಮ ಜಿನ್ಕೇರಿ ಭೇಟಿ ನೀಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ತಾಂಡೂರು ಚಿಂಚೋಳಿ ರಸ್ತೆ ಮಧ್ಯೆ ಬಿದ್ದ ಸಿಮೆಂಟ್ ತುಂಬಿದ ಟ್ಯಾಂಕರ್ ಅನ್ನ ಜೆಸಿಬಿ ಯಂತ್ರದ ಮೂಲಕ ರಸ್ತೆ ಬದಿಗೆ ತಳ್ಳಿ ಚಿಂಚೋಳಿ ತಾಂಡೂರು ಮಾರ್ಗ ಮಧ್ಯೆ ಸಂಚರಿಸುವ ವಾಹನಗಳ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಯಿತು. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಪಿ ಟೈಮ್ಸ್ ನ್ಯೂಸ್ ಚಾನೆಲ್. नमस्कार.